ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ರವಿ. ಇವತ್ತಿನ ಕಂಟೆಂಟ್ನ ಕಡೆಗೆ ನೋಡ್ತಾ ಹೋಗೋದಾದರೆ 2026ನ IPL ಸೆಕೆಂಡ್ ಪ್ರಿವ್ಯೂ ವಿಡಿಯೋ ಅಬೌಟ್ CSK. ಸೊ ಹೌದು, 2026ನ IPL ಸ್ಟಾರ್ಟ್ ಆಗೋಕ್ಕೆ ನಂದು 2 ದಿವಸ ಮಾತ್ರ ಉಳ್ಕೊಂಡಿದೆ, ಇವತ್ತು ಬಿಟ್ಟು. ಸೊ ಆ ಒಂದು ತಂಡದ ಬಗ್ಗೆ ಒಂದು ಪ್ರಿವ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮಗೆ ಮೊದಲೆಲ್ಲ ಒಂದು 2016-17 ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ CSK ತಂಡ ಅಂತಂದರೆ ನಮಗೆ ನೆನಪಾಗ್ತಿದ್ದ ಒಂದು ಕನ್ಸಿಸ್ಟೆನ್ಸಿ ಅಂತ. ಸೊ ಹೌದು, ಏನಕ್ಕೆ ಅಂತ ನೋಡ್ತಾ ಹೋಗೋದಾದರೆ 2008 ಫಸ್ಟ್ ಎವರ್ IPL ಎಡಿಷನ್ ನಡೆಯುತ್ತೆ. ಸೊ ಆ ಒಂದು IPLಲ್ಲಿ ಫಸ್ಟ್ ಟೈಮ್ ಆವಾಗಲೇ ಫೈನಲ್ ತಲುಪಿದಂತಹ CSK ತಂಡ ಗೆ ಸಮಾಧಾನ ಆಗಬೇಕಾಗತ್ತೆ. ಸೊ ರಾಜಸ್ಥಾನ್ ತಂಡದ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಸೊ ಅದಾದಮೇಲೆ 2009 IPL ಸೆಮಿಫೈನಲಲ್ಲಿ ನಮ್ಮ RCB ತಂಡದ ವಿರುದ್ಧ ಸೋತು, ಸೊ ಎರಡನೇ ಬಾರಿಗೆ ಅವತ್ತು ಕೂಡ ಒಂದು ಟ್ರೋಫಿಲೆಸ್ ಟೀಮಾಗಿ ಉಳ್ಕೊಳ್ಳುತ್ತೆ. ಸೊ ಫಾರ್ ದಿ ವೆರಿ ನೆಕ್ಸ್ಟ್ ಸೀಸನ್ ಅಂದರೆ 2010 ಮತ್ತು 11 ಆ ಒಂದು ಎರಡೂ ಸೀಸನ್ಗಳಲ್ಲೂ ಕೂಡ ಚಾಂಪಿಯನ್ ಆಗ್ತಾರೆ. 2010ರಲ್ಲಿ ಮುಂಬೈ ತಂಡದ ವಿರುದ್ಧ ಚಾಂಪಿಯನ್ ಆದರೆ 2011ರಲ್ಲಿ ಸೊ ಬ್ಯಾಕ್ ಟು ಬ್ಯಾಕ್ ಅಲ್ಲಿಂದ 3ನೇ IPL ಫೈನಲ್ನ ಕೂಡ ತಲುಪ್ತಾರೆ CSK ತಂಡ. ಅದು ಯಾರ ವಿರುದ್ಧ ಅಂತಂದರೆ KKR ವಿರುದ್ಧ 2012ರಲ್ಲಿ ಆ ಒಂದು IPL ಸೀಸನಲ್ಲೂ ಕೂಡ ಒಂದು ಫೈನಲಲ್ಲಿ ಸೋಲನ್ನು ಅನುಭವಿಸ್ತಾರೆ. ಸೊ 2013ರಲ್ಲಿ ಮುಂಬೈ ತಂಡದ ವಿರುದ್ಧ ಸೋಲನ್ನು ಅನುಭವಿಸಿದ್ರೆ ಸೊ ಬ್ಯಾಕ್ ಟು ಬ್ಯಾಕ್ 2 ಫೈನಲ್ ಮತ್ತು ಬ್ಯಾಕ್ ಟು ಬ್ಯಾಕ್ 2 ರನ್ನರ್ಸ್ ಅಪ್. ಸೊ ಇದಾದಮೇಲೆ 2013 ಆಯಿತು. 2014ರ ಬಗ್ಗೆ ನೋಡ್ತಾ ಹೋಗೋದಾದರೆ 2014ರಲ್ಲಿ ಪಂಜಾಬ್ ತಂಡದ ವಿರುದ್ಧ ಒಂದು ಸೆಕೆಂಡ್ ಕ್ವಾಲಿಫೈಯರಲ್ಲಿ ಅನಿಸುತ್ತೆ ಆ ಒಂದು ಪಂದ್ಯದಲ್ಲೂ 2014ರ ಪಂಜಾಬ್ ವಿರುದ್ಧ ಸೆಕೆಂಡ್ ಕ್ವಾಲಿಫೈಯರಲ್ಲಿ ಸೋಲನ್ನು ಅನುಭವಿಸಿದ ನಂತರ ಸೊ 2015ರ IPL ಫೈನಲಲ್ಲಿ ಮುಂಬೈ ತಂಡದ ವಿರುದ್ಧ ಒಂದು ಫೈನಲ್, ಆ ಒಂದು ಸೀಸನಲ್ಲೂ ಕೂಡ ಫೈನಲ್ಗೆ ಬರ್ತಾರೆ CSK ತಂಡ. ಆ ಒಂದು ಫೈನಲ್ ಪಂದ್ಯದಲ್ಲೂ ಕೂಡ ಮುಂಬೈ ತಂಡದ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಸೊ 2015ವರೆಗೂ 2008ರಿಂದ ಅಂದರೆ ಅಲ್ಲಿವರೆಗೂ ಒಂದು 2 ಬಾರಿ CSK ತಂಡ 2 ಬಾರಿ ಟ್ರೋಫಿನ ಗೆದ್ದಿರ್ತಾರೆ. ಸೊ ಒಂದು 4-5 ಬಾರಿ ಅಂದರೆ 2008, 2010, 11, 12, 13, 10. ಸೊ ಇದಾದಮೇಲೆ 2013 ಆದಮೇಲೆ 14ರಲ್ಲಿ ಪಂಜಾಬ್ ವಿರುದ್ಧ ಸೆಕೆಂಡ್ ಕ್ವಾಲಿಫೈಯರಲ್ಲಿ ಸೋತ ನಂತರ 2015ರಲ್ಲಿ CSK ತಂಡ ಫೈನಲನ್ನು ಪ್ರವೇಶಿಸ್ತಾರೆ. ಸೊ ಇದುವರೆಗೂ ಅಂದರೆ 2008ರಿಂದ 2015 ಅಂದರೆ ಒಂದು 7-8 ಸೀಸನಲ್ಲಿ ಸತತವಾಗಿ CSK ತಂಡ ಫೈನಲ್ ಅಥವಾ ಒಂದು ಪ್ಲೇ ಆಫ್ ಅಂತ ಅನ್ನೋದು ಒಂದು ಅವರು ಬರ್ತಾನೆ ಇದ್ರು, ರೀಚ್ ಆಗ್ತಾನೆ ಇದ್ರು. ಪ್ಲೇ ಆಫ್ ರೀಚ್ ಆದರೆ ಖಂಡಿತವಾಗ್ಲೂ ಅವರು ಫೈನಲ್ಗಂತೂ ಇರ್ತಾಯಿದ್ರು ತಂಡ. ಸೊ ಆ ಒಂದು ತಂಡ 2013ರ ಒಂದು ಸ್ಪಾಟ್ ಫಿಕ್ಸಿಂಗ್ ಅನ್ನೋ ಒಂದು ಪ್ರಕರಣಕ್ಕೆ ಸಾಬೀತಾದ ಹಿನ್ನೆಲೆಯಲ್ಲಿ 2 ವರ್ಷಗಳ ಕಾಲ ಅವರನ್ನು ಬ್ಯಾನ್ ಮಾಡಲಾಗುತ್ತೆ 2016 ಮತ್ತು 2017. ಸೊ ಅದಾದಮೇಲೆ 2 ವರ್ಷಗಳ ಅವಧಿಯಲ್ಲಿ CSK ತಂಡ ಬ್ಯಾನ್ ಆಗಿರುತ್ತೆ. ಸೊ ಅದಾದಮೇಲೆ 2018ಕ್ಕೆ ಮತ್ತೆ ಅವರು ಬರ್ತಾರೆ. ಸೊ ಬಂದ ನಂತರ 2016 ಮತ್ತು 2017 ಈ 2 ಸೀಸನ್ ಕೂಡ IPLನಲ್ಲಿ CSK ತಂಡವನ್ನು ಬ್ಯಾನ್ ಮಾಡಲಾಗುತ್ತೆ. ಸೊ ಇದಾದಮೇಲೆ 2018ರಲ್ಲಿ CSK ಇದ್ದವರು ಮತ್ತು ಅವರು 2018ಕ್ಕೆ ಮತ್ತೆ ಬರ್ತಾರೆ. ಸೊ ಬಂದು ಟ್ರೋಫಿಯನ್ನು ಗೆಲ್ಲುವ ಮುಖಾಂತರ ಅವರು ವಿ ಆರ್ ಬ್ಯಾಕ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗ್ತಾರೆ. ಸೊ 2019ರಲ್ಲಿ ನಡೆದಂತಹ ಒಂದು IPL ಫೈನಲ್ ಪಂದ್ಯದಲ್ಲಿ ಮುಂಬೈ ತಂಡ ವರ್ಸಸ್ CSK ತಂಡ ಇವೆರಡು ಫೇಸ್ ಟು ಫೇಸ್ ಆದಾಗ ಆ ಒಂದು ಪಂದ್ಯದಲ್ಲೂ ಕೂಡ CSK ತಂಡ ರನ್ನರ್ಸ್ ಅಪ್ ಆಗ್ತಾರೆ. ಸೊ ಮುಂಬೈ ಆ ಒಂದು ಪಂದ್ಯದಲ್ಲಿ ಒಂದು ಟ್ರೋಫಿನ ಗೆಲ್ಲುವ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ. ಸೊ 2020ರಲ್ಲಿ ಫಸ್ಟ್ ಎವರ್ ಅವರು CSK ತಂಡ ಲೀಗಿಂದ ಔಟ್ ಆಗಿರೋದು ಇತಿಹಾಸದಲ್ಲೇ ಇರಲ್ಲ. ಸೊ ಫಸ್ಟ್ ಟೈಮ್ ಲೀಗ್ ಹಂತದಲ್ಲೇ ಹೊರ ಬೀಳ್ತಾರೆ. ಸೊ ಅದಾದಮೇಲೆ 2021ರಲ್ಲಿ ಪುನಃ ಅವರು ಚಾಂಪಿಯನ್ ಆಗ್ತಾರೆ. 2020ರಲ್ಲಿ ಲೀಗಿಂದ ಔಟ್ ಆದಮೇಲೆ 2021ರಲ್ಲಿ ಮತ್ತೆ ಚಾಂಪಿಯನ್ ಆಗಿ 2022ರಲ್ಲಿ ಮತ್ತೆ ಅವರು ಟೂರ್ನಿಂದ ಔಟ್ ಆಗ್ತಾರೆ. ಮತ್ತು 2023ರಲ್ಲಿ ಚಾಂಪಿಯನ್ ಆಗ್ತಾರೆ. ಮತ್ತು 2024-25ರಲ್ಲಿ 2024ರಲ್ಲಿ 5ನೇ ಪ್ಲೇಸಲ್ಲಿದ್ದರೆ 2025ರಲ್ಲಿ 10ನೇ ಪ್ಲೇಸನ್ನು ಅವರು ತಗೋತಾರೆ. ಸೊ ಈ ಒಂದು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋದರೆ CSK ತಂಡ ಯಾವ ಒಂದು ಮಟ್ಟಕ್ಕೆ ಒಂದು IPL ಇತಿಹಾಸದಲ್ಲಿ ಯಾವ ಒಂದು ಡಾಮಿನೇಷನನ್ನು ಮಾಡ್ತಾ ಇತ್ತು ಅಂತ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ 5 ಬಾರಿ ಚಾಂಪಿಯನ್, ಐ ಥಿಂಕ್ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಟು ಡೂ. ಸೊ ಇದಾದಮೇಲೆ
ನನಗೆ ಸಿ ಎಸ್ ಕೆ ತಂಡದ ವಿರುದ್ಧ ಅಥವಾ ಅವರು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ವಿರುದ್ಧ ಒಂದು ಸ್ವಲ್ಪ ಬೇಜಾರಿನ ಸಂಗತಿ ಏನಪ್ಪ, ಅಷ್ಟು ವರ್ಷಗಳ ಕಾಲ ಸಿ ಎಸ್ ಕೆ ತಂಡಕ್ಕೆ ಸುರೇಶ್ ರೈನಾ ಅವರು ಆಧಾರ ಸ್ತಂಭವಾಗಿರ್ತಾರೆ. ಸೊ ಪ್ರತಿಯೊಂದು ಸೀಸನಲ್ಲೂ ಕೂಡ ಅವರು 350 ರನ್ ಪ್ಲಸ್ಸನ್ನು ರನ್ಗಳನ್ನು ಪ್ರತಿಯೊಂದು ಸೀಸನ್ಗೂ ಅವರು ಗಳಿಸ್ತಾನೆ ಇರ್ತಾರೆ. ಸೊ ಅಂಥ ಒಬ್ಬ ಪ್ಲೇಯರ್ ಅಥವಾ ಅಂತ ಎರಡರಲ್ಲಿ ಅವರು ಸಿ ಎಸ್ ಕೆದವರು ಮತ್ತು ಅವ್ರನ್ನ ರಿಟರ್ನ್ಗೆ ತಗೊಳ್ಳಲ್ಲ. ಸೊ ಆ ಒಂದು ನನಗೆ ವಿಚಾರ ಇದುವರೆಗೂ ಬೇಜಾರಾಗ್ತಾ ಇದೆ. ಸೊ ನಾನು ಆರ್ ಸಿ ಬಿ ತಂಡದ ಅಭಿಮಾನಿಯಾಗಿದ್ದರೂ ಕೂಡ ಆ ಒಂದು ವಿಚಾರ ಅಂದರೆ ಸುರೇಶ್ ರೈನಾ ಅವರನ್ನು ಏನಕ್ಕೆ ತಗೊಂಡಿಲ್ಲ ಅಂತ ಒಂದು ಪ್ರಶ್ನೆ ಕಾಣುತ್ತೆ. ಸೊ ಮತೀಶ್ ಪತಿರಾಣ ಆಗ್ಬೋದು, ಡೆವನ್ ಕಾನ್ವೆ ಅವರಾಗ್ಬೋದು, ಮತ್ತು ಬೇರೆ ಬೇರೆ ತಂಡಗಳ ಮೇಲೆ ಅವರು ಇಟ್ಟಂಥ ನಂಬಿಕೆ, ಅವರದೇ ತಂಡದ ಒಂದು ಸುಮಾರಷ್ಟು ವರ್ಷಗಳಿಂದ ಅವರು ಧೋನಿ ಕೈ ಕೆಳಗಡೆ ಅಥವಾ ಧೋನಿ ಅಂಡರಲ್ಲಿ ಆಡಿದಂತಹ ಪ್ಲೇಯರ್ ಆದಂತಹ ಸುರೇಶ್ ರೈನಾ ಅವರನ್ನು ಬಳಸ್ಕೊಂಡ ರೀತಿ ನನಗೆ ಇಷ್ಟ ಆಗಲಿಲ್ಲ. ಸೊ ಇದಾದಮೇಲೆ ಸಿ ಎಸ್ ಕೆ ಬಂದಿದ್ದಂತಹ ಇನ್ನೊಬ್ಬ ಪ್ಲೇಯರ್ ರವೀಂದ್ರ ಜಡೇಜಾ ಅವರನ್ನು ಕೂಡ ರೀಸೆಂಟಾಗಿ ಸಿ ಎಸ್ ಕೆ ತಂಡದಿಂದ ರಾಜಸ್ಥಾನ ತಂಡಕ್ಕೆ ಅವರನ್ನು ಟ್ರೇಡ್ ಮಾಡ್ತಾರೆ. ಸೊ ಆ ಒಂದು ವಿಷಯ ಕೂಡ ನನಗೆ ಇಷ್ಟ ಆಗಲಿಲ್ಲ. ಸೊ ಅವರನ್ನು ಕೂಡ ಅವರೇನು ಬಹುತೇಕ ವಿದಾಯದ ಅಂಚಿನಲ್ಲಿದ್ದರು, ಅವರನ್ನು ಸಿ ಎಸ್ ಕೆ ತಂಡದಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಸೊ ಸಂಜು ಸ್ಯಾಮ್ಸನನ್ನು ಕರೆಸ್ಕೊಂಡು ಒಂದು ಪ್ಲ್ಯಾನ್ ನೋಡಿದ್ದಾರೆ. ಅಂದರೆ ಈಗ ಸಂಜು ಸ್ಯಾಮ್ಸನ್ ಅವರು ಒಬ್ಬ ವಿಕೆಟ್ ಕೀಪರ್ ಮತ್ತು ಒಬ್ಬ ಗುಡ್ ಪ್ಲೇಯರ್, ಇದರಲ್ಲಿ ಎರಡೂ ಮಾತಿಲ್ಲ. ಬಟ್ ರಾಜಸ್ಥಾನಕ್ಕೆ ಸಿ ಎಸ್ ಕೆ ತಂಡದಿಂದ ರವೀಂದ್ರ ಜಡೇಜಾ ಅವರನ್ನು ಬಿಟ್ಕೊಡ್ಬಾರ್ದಾಗಿತ್ತು ಅಂತ ಅನ್ನಿಸ್ತು. ಆಲ್ ಈಸ್ ವೆಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸಿ ಎಸ್ ಕೆ. ಸೊ ಈಗ ಆರ್ ಸಿ ಬಿ ತಂಡದ ಒಂದು ಪ್ರಿವ್ಯೂ ವಿಡಿಯೋನ ನಿನ್ನೆ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಸಿ ಎಸ್ ಕೆ ತಂಡದ ಒಂದು ಪ್ರಿವ್ಯೂ ವಿಡಿಯೋನ ನಾನು ಅಪ್ಲೋಡ್ ಮಾಡೋಣ ಅಂತ. ಸೊ ಇವತ್ತಿನ ಒಂದು ಪ್ರಿವ್ಯೂ ವಿಡಿಯೋದಲ್ಲಿ ಸಿ ಎಸ್ ಕೆ ತಂಡ ಯಾರೆಲ್ಲ ಒಂದು ಆಡ್ಬೋದು, ಒಂದು 2026ನ IPLನಲ್ಲಿ ಯಾರನ್ನೆಲ್ಲ ಕಣಕ್ಕಿಳಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಸಂಜು ಸ್ಯಾಮ್ಸನ್ ಅವರ ಜೊತೆಗೆ ಆಯುಷ್ ಮಾತ್ರೆ ಅಂತ. ಸೊ ಇವರಿಬ್ಬರು ಓಪನಿಂಗಲ್ಲಿ ಆಡಿದ್ರೆ, ಮೂರನೇ ಪ್ಲೇಸಲ್ಲಿ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು. ಸೊ 4ನೇ ಪ್ಲೇಸಲ್ಲಿ ಸೌತ್ ಆಫ್ರಿಕಾ ತಂಡದ ಮಿನಿ ಹೇಬಿ ಡೇವಲ್ಡ್ ಬ್ರೇವಿಸ್ ಅವರು. ಸೊ 5ನೇ ಪ್ಲೇಸಲ್ಲಿ ಶಿವಮ್ ದುಬೆ ಅವರು. ಇವರು ಕನ್ಫರ್ಮ್ ಆಗಿ ಟಾಪ್ 6 ಅಂತೂ ಇದ್ದೇ ಇರ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥ ಪ್ಲೇಯರ್ಸ್ನ ನೋಡ್ತಾ ಹೋಗೋದು, 6ನೇ ಪ್ಲೇಸಲ್ಲಿ ಯಾರನ್ನು ಆಡಿಸ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ. ಸೊ ಪ್ರಶಾಂತ್ ವೀರ್ ಅವರು ಅಫಿಷಿಯಲಿ ರವೀಂದ್ರ ಜಡೇಜಾ ಅವ್ರಿಗೆ ರೀಪ್ಲೇಸ್ ಆದರೆ, ಸೊ ಇನ್ನೊಂದು ಎಂಡಲ್ಲಿ ಕಾರ್ತಿಕ್ ಶರ್ಮಾ ಅವರು ಬ್ಯಾಟ್ಸ್ಮನ್ ಕಮ್ ವಿಕೆಟ್ ಕೀಪರ್. ಸೊ ಇವರಿಬ್ಬರು ಕೂಡ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೆ 14 ಕೋಟಿಯನ್ನು ಕೊಟ್ಟು ಮೊನ್ನೆ ನಡೆದಂತಹ ಮಿನಿ ಆಕ್ಷನ್ನಲ್ಲಿ ಇವರಿಬ್ಬರನ್ನ ತಗೊಂಡಿದ್ದಾರೆ ಸಿ ಎಸ್ ಕೆದವರು. ಸೊ ಇದಾದಮೇಲೆ 7ನೇ ಪ್ಲೇಸಲ್ಲಿ ಅಂದರೆ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಂತೂ ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ. ಇಲ್ಲ ಅಂದರೆ ಅವ್ರಿಗೆ 14 ಕೋಟಿ ಕೊಟ್ಟು ವೇಸ್ಟ್ ಆಗುತ್ತೆ. ಸೊ 7ನೇ ಪ್ಲೇಸಲ್ಲಿ MS ಧೋನಿ ಅವರು ಇರ್ತಾರೆ. ಸೊ ಅವರು ಮ್ಯಾಚ್ ಫಿನಿಷರ್ ಅಥವಾ ಒಂದು ಮ್ಯಾಚ್ ಫಿನಿಷ್ ಮಾಡೋ ಕನ್ಸರ್ನಿಂದ ಅವ್ರನ್ನ 7ನೇ ಪ್ಲೇಸಲ್ಲೇ ಅವರು ಆಬ್ವಿಯಸ್ಲಿ ಅದೇ ಒಂದು ಸ್ಪಾಟಲ್ಲೇ ಬ್ಯಾಟಿಂಗಿಗೆ ಬರ್ತಾರೆ. ಸೊ ಒಂದು ಇನ್ಫಾರ್ಮೇಷನ್ ಏನು ಬರ್ತಾ ಇದೆ ಅಂತಂದರೆ, ಧೋನಿ ಅವರು ಬಹುತೇಕ IPL ಎಂಡ್ ಆಗ್ತಾ ಇದೆ, ಈ ಒಂದು 2026ನ IPLನ ಮುಖಾಂತರ ಅವರು ಈ ಒಂದು IPLನಲ್ಲಿ ಅವರು ವಿದಾಯ ಕೊಡ್ಬೋದು ಅಂತಲೂ ಎಲ್ಲ ಕಡೆಯಿಂದ ಸೋರ್ಸ್ ಬರ್ತಾ ಇದೆ. ಸೊ ಧೋನಿ ಅವರು ಇನ್ ಕೇಸ್ ಎಲ್ಲ ಪಂದ್ಯಗಳಲ್ಲೂ ಅವರನ್ನು ಆಡಿಸಿಲ್ಲ ಅಥವಾ ಅವರೇನಾದರೂ ರೆಸ್ಟ್ ತಗೊಂಡ್ರು ಅಂತ ಏನಾದರೂ ಅಂತಂದರೆ, ಆವಾಗ ಬೇಕಿದ್ರೆ ಧೋನಿಯವರ ಬದಲಾಗಿ ಕಾರ್ತಿಕ್ ಶರ್ಮಾ ಅವ್ರನ್ನ ವಿಕೆಟ್ ಕೀಪಿಂಗ್ ಮಾಡುವಂಥ ಎಬಿಲಿಟಿ ಕೂಡ ಇರೋದ್ರಿಂದ, ಸೊ ಸಂಜು ಸ್ಯಾಮ್ಸನ್ ಕೂಡ ವಿಕೆಟ್ ಕೀಪರೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಾರ್ತಿಕ್ ಶರ್ಮಾ ಅವರನ್ನು ಕೂಡ ಧೋನಿಯವರು ಎಲ್ಲ ಒಂದು ಪಂದ್ಯಗಳನ್ನು ಆಡಿಲ್ಲ ಅಂತಂದಾಗ ಸೊ ಅವ್ರಿಗೂ ಕೂಡ ಅವಕಾಶ ಸಿಗ್ಬೋದು. ಸೊ ಇದಾದಮೇಲೆ ಬೌಲರ್ಸ್ನ ಕಡೆಗೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಅಕಿಲ್ ಹುಸೇನ್ ಮತ್ತು ನೂರ್ ಅಹ್ಮದ್ ಆಮೇಲೆ ನ್ಯೂಜಿಲೆಂಡ್ ತಂಡದ ಮ್ಯಾಟ್ ಹೆನ್ರಿ. ಸೊ ಇದಾದಮೇಲೆ ಖಲೀಲ್ ಅಹ್ಮದ್. ಈ ಒಂದು 4 ಜನ ಫಾಸ್ಟ್ ಬೌಲರ್ಸ್ನ ಕೂಡ ಅವರು ತಂಡದಲ್ಲಿ ಬಹುತೇಕ ಇವರೇ ಇರ್ತಾರೆ. ಸೊ ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ, ನಾಯಕ ಋತುರಾಜ್ ಗಾಯಕ್ವಾಡ್, 4ನೇ ಪ್ಲೇಸಲ್ಲಿ ಡೆವಲ್ಡ್ ಬ್ರೇವಿಸ್, 5ನೇ ಪ್ಲೇಸಲ್ಲಿ ಶಿವಮ್ ದುಬೆ, 6ನೇ ಪ್ಲೇಸಲ್ಲಿ ಪ್ರಶಾಂತ್ ವೀರ್ ಅಥವಾ ಕಾರ್ತಿಕ್ ಶರ್ಮಾ, ಇವ್ರು ಯಾರನ್ನ ಬೇಕಾದರೂ ಆಡಿಸ್ಬೋದು. ಸೊ 7ನೇ ಪ್ಲೇಸಲ್ಲಿ MS ಧೋನಿ ಮತ್ತು ಸೊ ಸಿ ಎಸ್ ಕೆ ತಂಡದ ಬೌಲಿಂಗ್ ಕಡೆಗೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಅಕಿಲ್ ಹುಸೇನ್ ಮತ್ತು ನೂರ್ ಅಹ್ಮದ್. ಇದಾದಮೇಲೆ ಇವ್ರ ಜೊತೆಗೆ ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬೌಲರ್ ಮ್ಯಾಟ್ ಹೆನ್ರಿ ಅವರು. ಸೊ 4ನೇ ಬೌಲರ್ ಆಗಿ ಖಲೀಲ್ ಅಹ್ಮದ್ ಅವರು. ಸೊ ಈ 4 ಜನ ಒಂದು
ಮೊನ್ನೆ ನಡೆದಂತಹ ಒಂದು ಮಿನಿ ಆಕ್ಷನಲ್ಲಿ ನಾಥನ್ ಎಲ್ಲಿಸ್ ಆಸ್ಟ್ರೇಲಿಯಾ ತಂಡದ ಫಸ್ಟ್ ಬೌಲರನ್ನು ಆಕ್ಷನಲ್ಲಿ ತೊಗೊಂಡಿದ್ರು. ಸೊ ಅವರು ಇಂಜುರಿ ಕನ್ಸರ್ನಿಂದ ಅವರು ಟೂರ್ನಿಂದ ಬಿದ್ದಿದ್ದಾರೆ. ಸೊ ಇದಾದಮೇಲೆ ಅವರಿಗೆ ರೀಪ್ಲೇಸ್ ಆಗಿ ಅಂದರೆ ನಾಥನ್ ಎಲ್ಲಿಸ್ ಅವರ ರೀಪ್ಲೇಸ್ ಆಗಿ ಸ್ಪೆನ್ಸರ್ ಜಾನ್ಸನ್ ಮತ್ತೊಬ್ಬ ಆಸ್ಟ್ರೇಲಿಯಾವಾಗಿ ಇವರನ್ನು ರೀಪ್ಲೇಸ್ ಆಗಿ ತೊಗೊಂಡಿದ್ದಾರೆ. ಯಾವ ರೀತಿ ಬ್ಯಾಟಿಂಗ್ ಇದೆ ಅಂತ ನೋಡ್ತಾ ಹೋಗೋದಾದರೆ ಓಪನರ್ಸ್ ಆಗಿ ಆಯುಷ್ ಮಾತ್ರೆ ಅವರು, ಸಂಜು ಸ್ಯಾಮ್ಸನ್ ಅವರು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಸಂಜು ಸ್ಯಾಮ್ಸನ್ ಅವರು ಕಳೆದ T20 ವರ್ಲ್ಡ್ ಕಪ್ನಲ್ಲಿ ಯಾವ ಒಂದು ಪ್ರದರ್ಶನವನ್ನು ಕೊಟ್ಟಿದ್ರು. ಸೊ ಎಲ್ಲ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನನ ಕೊಡ್ತಾ ಬಂದಿದ್ದಾರೆ. ಸೊ 3ನೇ ಪ್ಲೇಸಲ್ಲಿ ಬರುವಂತಹ ನಾಯಕ ಋತುರಾಜ್ ಗಾಯಕ್ವಾಡ್ ಅವರ ಸದ್ಯದ ಫಾರ್ಮ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಕಳೆದ ಬಾರಿಯ ಒಂದು IPL ಫಾರ್ಮ್ನ ಬಗ್ಗೆ ನೋಡ್ತಾ ಹೋಗೋದಾದರೆ ಅವರು ಅಷ್ಟೊಂದು ಫಾರ್ಮಲ್ಲಿರಲಿಲ್ಲ. ಸೊ ಇದಾದಮೇಲೆ ಮಿನಿ AB ಅಥವಾ ಡಬಲ್ ಬ್ರೆವಿಸ್ ಅವರೊಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಮಿಡಲ್ ಆರ್ಡರ್ ಬಗ್ಗೆ CSK ತಂಡ ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಋತುರಾಜ್ ಗಾಯಕ್ವಾಡ್ ಅವರ ಒಂದು ಫಾರ್ಮ್ ಬಗ್ಗೆ ಮಾತ್ರ ಇಲ್ಲಿ ಕನ್ಸರ್ನ್ ಇದೆ. ಸೊ ಇದಾದಮೇಲೆ 5ನೇ ಪ್ಲೇಸಲ್ಲಿ ಬರುವಂತಹ ಆಲ್ರೌಂಡರ್ ಅಂದರೆ ಸಿಚುವೇಶನ್ಗೆ ತಕ್ಕಂಗೆ ಬ್ಯಾಟಿಂಗ್ ಆಡುವಂತಹ ಶಿವಮ್ ದುಬೆ ಅವರು. ಸೊ ಅವರು ಕೂಡ ಅವ್ರ ಬ್ಯಾಟಿಂಗ್ ಮೇಲೆ ಕೂಡ ಒಂದು ನಂಬಿಕೆಯನ್ನು ಇಡ್ಬೋದು. ಸೊ ಇದಾದಮೇಲೆ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ ಇವರು ಸ್ಪಿನ್ನರ್, ಒಬ್ಬರು ಸ್ಪಿನ್ನರ್ ಆದರೆ ಒಬ್ಬರು ಬ್ಯಾಟ್ಸ್ಮನ್ ಆಗಿದ್ದಾರೆ. ಸೊ ಇಬ್ಬರಲ್ಲಿ ಯಾರು ಅವಕಾಶ ಪಡಿತಾರೆ ಅಂತ ನನಗೆ ಐಡಿಯಾ ಇಲ್ಲ. ಸೊ ಧೋನಿ ಅವರು ಗೊತ್ತಿರುತ್ತೆ ಹೆಂಗೆ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ. ಸೊ ಅವರ ಸದ್ಯದ ಒಂದು ಫಿಟ್ನೆಸ್ ಹಾಗೆ ಇದೆಯಾ ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಟರ್ ಆಗಿದೆಯಾ ಗೊತ್ತಿಲ್ಲ. ಬ್ಯಾಟಿಂಗ್ ಎಬಿಲಿಟಿ ಇನ್ನೂ ಇದೆ ನನಗೆ ಅಂತ ಅವರೇ ಸಾಬೀತು ಮಾಡಬೇಕು. ಸೊ ಇದಿಷ್ಟಾದಮೇಲೆ ಬೌಲಿಂಗ್ ಅಟ್ಯಾಕ್, ಮೊದಲನೇದಾಗಿ ಅಕಿಲ್ ಹುಸೇನ್, ಅವರಾದಮೇಲೆ ಎರಡನೇದಾಗಿ ನೂರ್ ಅಹ್ಮದ್ ಅವರು, ಸ್ಪಿನ್ನರ್, ಅಫ್ಘಾನಿಸ್ತಾನದ ಸ್ಪಿನ್ನರ್. ಸೊ ಮೂರನೇದಾಗಿ ನ್ಯೂಜಿಲೆಂಡ್ ತಂಡದ ಮ್ಯಾಟ್ ಹೆನ್ರಿ. ಸೊ 4ನೇವರು ಖಲೀಲ್ ಅಹ್ಮದ್ ಅವರು. ಸೊ ಇದಾದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಯಾರನ್ನೆಲ್ಲ ಆಡಿಸ್ಬೋದು ಅಂತಂದರೆ ರಾಹುಲ್ ಚಹರ್. ನಿಮಗೆಲ್ಲ ನೆನಪಿದ್ರೆ ರಾಹುಲ್ ಚಹರ್ ಅವರು ಮುಂಚೆ ಪಂಜಾಬ್ ತಂಡಕ್ಕೆ ಮತ್ತು ಮುಂಬೈ ತಂಡಕ್ಕೆ ಇವರು ಆಡ್ತಾಯಿದ್ರು. ಸೊ ಈ ವರ್ಷ ಅವರನ್ನು CSK ತಂಡದವ್ರು ತೊಗೊಂಡಿದ್ದಾರೆ. ಸೊ ಇದಾದಮೇಲೆ ರಾಹುಲ್ ಚಹರ್ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಯಾರನ್ನ ಬೇಕಾದ್ರೆ ಆಡಿಸ್ಬೋದು ಅಂತಂದರೆ ರಾಹುಲ್ ಚಹರ್ ಅವರು ಮತ್ತು ಅನ್ಶುಲ್ ಕಂಬೋಜ್, ಮುಖೇಶ್ ಚೌಧರಿ ಅವರು ಕೂಡ ಒಬ್ಬ ಒಳ್ಳೆ ಫಾಸ್ಟ್ ಬೌಲರ್. ಸೊ ಬೆಂಚಲ್ಲಿ ಯಾರನ್ನ ಕರ್ನಾಟಕದ ಶ್ರೇಯಸ್ ಗೋಪಾಲ್ ಮತ್ತು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಸರ್ಫರಾಜ್ ಖಾನ್, ಇವರಿಬ್ಬರು ಸರ್ಫರಾಜ್ ಖಾನ್ ಅವ್ರಿಗೆ ಅವಕಾಶ ಸಿಕ್ಕಿದ್ರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದಿಷ್ಟು ಇದರ ಕಥೆಯಾದರೆ ಬ್ಯಾಟಿಂಗ್ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ. CSKದವರು ಚೆನ್ನಾಗಿದ್ದಾರೆ. ಸೊ ಸಂಜು ಸ್ಯಾಮ್ಸನ್ ಮತ್ತು ಇವರೆಲ್ಲ ಅದರ ಡಬಲ್ ಬ್ರೆವಿಸ್ ಮತ್ತು ಶಿವಮ್ ದುಬೆ ಇವರೆಲ್ಲ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಇದಾದಮೇಲೆ ನಾವು ಸ್ವಲ್ಪ ಅಥವಾ CSK ತಂಡದ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಒಂದು ಯೋಚನೆ ಆಗೋದು ಎಲ್ಲಿ ಅಂತ ಅಂದರೆ ಖಂಡಿತವಾಗ್ಲೂ ಅಂದರೆ ಇವರು 4 ಜನ ಫಾಸ್ಟ್ ಬೌಲರ್ಸ್ ಇದ್ದಾರಲ್ಲ, ನೂರ್ ಅಹ್ಮದ್, ಮ್ಯಾಟ್ ಹೆನ್ರಿ ಮತ್ತು ಖಲೀಲ್ ಅಹ್ಮದ್, ಇವು 4 ಜನದ ಬೌಲರ್. ಸೊ ಇವರು ಅಷ್ಟೊಂದು ವೀಕ್ ಅಂತ ಹೇಳಲ್ಲ, ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಇರೋದ್ರಿಂದ ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿ ಅಥವಾ ಪರಿಣಾಮಕಾರಿಯಾಗಿ ಇವರ ಬೌಲಿಂಗ್ ಇರಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ CSK ತಂಡಕ್ಕೆ ಕನ್ಸರ್ನ್ ಇದ್ದೇ ಇರುತ್ತೆ. ಸೊ ಎಲ್ಲೆಲ್ಲ ಸರಿ ಮಾಡ್ತಾ ಹೋಗ್ಬೋದು ಅಂತ. ಸೊ ಇದೇ ಹೊತ್ತಿನ ಒಂದು CSK ತಂಡದ ಪ್ರಿವ್ಯೂ ಆಗಿತ್ತು, ಅಥವಾ ಯಾರೆಲ್ಲ ತಂಡದಲ್ಲಿ ಸ್ಥಾನನ ಪಡಿತಾರೆ ಅನ್ನೋದು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಮರೀದೆ ಫಾಲೋ ಮಾಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.